ನೋಡಿ ಗೈಸ್, ಮೀಶೋಯಿಂದ ಒಂದು ಸ್ಟ್ಯಾಂಡ್ ತರಿಸಿದ್ದೀನಿ, ಪಾಟ್ ಸ್ಟ್ಯಾಂಡು. ಗೊತ್ತಿಲ್ಲ ಹೇಗೆ ಬಂದಿದೆ ಅಂತ ನಮಗೂ. ಇವಾಗ ತಾನೇ ನಿಮ್ಮ ಮುಂದೆನೇ ಓಪನ್ ಮಾಡ್ತಾ ಇದ್ದೀವಿ, ನೋಡೋಣ ಹೇಗೆ ಬಂದಿದೆ ಅಂತ. ಯಾಕಂದರೆ ಪಾಟ್ಗಳು ನೋಡಿ ಈ ಥರ ಕೆಳಗಡೆ ಇಟ್ಟರೆ ಮತ್ತು ಸುಮ್ಮನೆ ಅದು ತೊಳೆಯೋಕ್ಕಾಗಲ್ಲ, ಏನಿಲ್ಲ, ಕ್ಲೀನಾಗಿ ಎಲ್ಲ ಮತ್ತೆ ಜರುಗಿಸಿ ತೊಳಿಬೇಕು. ಮಳೆ ಬಂದಾಗೆಲ್ಲ ಮಣ್ಣು ಸಿಡಿತಾ ಇರುತ್ತೆ. ಹಾಗಾಗಿ ಮೀಶೋಯಿಂದ ಈ ಸ್ಟ್ಯಾಂಡ್ ತರಿಸಿದ್ದೀನಿ. ನೋಡೋಣ ಹೇಗಿದೆ ಅಂತ, ಗೊತ್ತಿಲ್ಲ, ರಿವ್ಯೂ ಕೊಡೋಣ ನಿಮಗೂ, ಬೇಕಿದ್ದರೆ ಯೂಸ್ ಆಗುತ್ತಲ್ಲ ಅಂತ ಇದು ಮಾಡ್ತಾಯಿದ್ದೀವಿ, ವಿಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ ಇದು ಹೇಗಿದೆ ಅಂತ. ಎಷ್ಟು 5 ಸ್ಟ್ಯಾಂಡೇನೋ ಬಂದಿದೆ. 320 ರೂಪೀಸ್ ಅಂದ್ಕೊತೀನಿ. ಅದು ಸರಿ ಗೊತ್ತಿಲ್ಲ, ನೋಡಿಬಿಟ್ಟು ನಾನು ಹೇಳ್ತೀನಿ ಎಷ್ಟು ಅಂತ. ಪರವಾಗಿಲ್ಲ, ಚೆನ್ನಾಗಿ ಬಂದಿದ್ದೀರಿ ಅಂದರೆ ವೆಯ್ಟ್ ಐತಾ? ಇದೇನು ಸ್ಟ್ಯಾಂಡ್ ಇದನ್ನು ಕೊಟ್ಟಿದ್ದಾರೆ ನೋಡಿ, ಉಕ್ಕು ನೋಡಿ. ಇದು ಈ ಥರ ಕೆಳಗಡೆ ಇದಕ್ಕೆ ಬಟನ್ಗಳು ಕೊಟ್ಟಿದ್ದಾರೆ, ಯಾಕಂದರೆ ಕೆಳಗಡೆ ಏನು ಟೈಲ್ಸ್ಗೇನು ಇದಾಗಬಾರ್ದು ಅಂತ. ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಫುಲ್ಲು ಕೆಳಗಡೆ ಇಡೋದಕ್ಕಿಂತ ಈ ಥರ ಇಟ್ಟು ಅದನ್ನು ಕ್ಲೀನ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇದು ನಮ್ಮನೆಯವ್ರು ಹೆಂಗೆ ಜೋಡಿಸ್ತಾರೆ ಅಂತ. ಅದಕ್ಕೆ ನಮ್ಮ ಮನೆಯವ್ರಿಗೆ ಇವತ್ತು ನೀವೇ ತೆಗೆದು ಇದು ಮಾಡಪ್ಪ ಅಂತ ಹೇಳಿದ್ದೀನಿ. ತೊಗೊಳಮ್ಮ, ಅದು ಒಂದೊಂದೇ ತೆಗೀರಿ ನೋಡೋಣ. 5 ಇದೆ, ತೆಗೀರಿ, ಗೊತ್ತಾಗುತ್ತೆ. 5 ಇಲ್ಲ 4 ಇರಬೇಕು. ಇಲ್ಲ ನೋಡೋಣ, ತೆಗೀರಿ. 1 4 ಪೀಸ್ ಇದೆ ನೋಡಿ. ಈ ಥರ ಇದ್ರ ಮೇಲೆ ಇಟ್ಟರೆ ಆರಾಮಾಗಿ ಕೆಳಗಡೆ ಜರುಗಿಸ್ಕೊಂಡು ಗುಡಿಸ್ಕೋಬೋದು ನಾವು ಬೇಕಂದರೆ. ಇಲ್ಲಾಂದರೆ ಹಾಗೆ ಗುಡಿಸ್ಕೊ. ಇನ್ನು ಸ್ವಲ್ಪ ಹೈಟ್ ಬರುತ್ತೆ ಇದು ಹಾಕಿದ್ರೆ. ಇದು ತಗೊಳಮ್ಮ, ಇದು ಹಾಕಮ್ಮ. ಎರಡೆರಡು ಪಾರ್ಟ್ ಇಡ್ಸುತ್ತೆ ಅಷ್ಟೇ ಅಲ್ಲ? 2 ಇಡ್ಸುತ್ತೆ ಒಂದ್ರಲ್ಲ. ಹಿಂಗೆ ರೀ, ಹಿಂಗೆ ಉದ್ದಕ್ಕೂ 2 ಪಾರ್ಟ್ ಇಡಿ, ನಾನು ಹೇಳ್ತೀನಿ. ಮತ್ತೆ ಇನ್ನು ಹೆಂಗೆ ಇಡ್ತೀರಾ? ನೋಡಿ ಈ ಥರ ಬುಷ್ ಕೊಟ್ಟಿದ್ದಾರೆ. ಅದನ್ನು ಇವಾಗ ಈ ಥರ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಹೈಟ್ ಬರುತ್ತೆ. ಹೈಟ್ ಬರಲ್ಲಮ್ಮ, ಕೆಳಗಡೆಗೆ ಎಳಿಬೇಕಾದ್ರೆ ಮಾರ್ಕ್ ಆಗ್ಬಾರ್ದು ಅಂತ ರಬ್ಬರಷ್ಟು ಬುಷ್ ಕೊಟ್ಟವ ಅಷ್ಟೇ. ಬೇರೆದು ಹಾಕಿ ಹೋಗಲಿ ಎಲ್ಲ ಒಂದು ನೋಡಿ ಈ ಥರ ಇದೆ ಬುಷು. ಸ್ಟಾರ್ಟಿಂಗ್ ಸ್ವಲ್ಪ ಇದು ಹಾಕೋಕ್ಕೆ ನೋಡಿ ಹಾಕಿದೀವಿ ಬುಷ್ ಅಷ್ಟು ಉಪ್ಪನು. ಹಿಂಗಿಡ್ಲ? ಅಲ್ಲಮ್ಮ, ಉದ್ದುದ್ದಕ್ಕೆ ಜೋಡ್ಸಮ್ಮ. ಹಂಗೆ ಅಲ್ಲವರೆಗೂ ಇಡು. ಇನ್ನು ಸ್ವಲ್ಪ ಆ ಕಡೆಗೆ ಇಡು. ಅಲ್ಲೊಂದು ಇಡು, ಇನ್ನೊಂದು. ಕೊಡ್ತೀನಿ ನೋಡಿ. ಈ ಥರ ಬುಷ್ ಹಾಕಿ ಇಡಿಸ್ತದ 4 ತಳ್ಳು ತಿನ್ನೋದಕ್ಕೆ. ಫಸ್ಟ್ ಇಟ್ಟು ನೋಡೋಣ ಅಲ್ವಾ? ಈ ಕಡೆ ಕಿಡಿಚೇನೋ ಅಲ್ಲ, ಇಲ್ಲಿ ಇಡ್ತೀನಿ ನೋಡಿ ಗೈಸ್, ಮೆಂತ್ಯ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಟ್ ಹೆಂಗೆ ಗೊತ್ತಾ, ಏನೋ ಹುಳ ತಿಂತಿದೆ ಅನಿಸುತ್ತೆ, ನನಗೂ ಗೊತ್ತಾಗ್ತಾ ಇಲ್ಲ. ಸುಮಾರು ಹಾಕಿದ್ದೆ, ಯಾವುದೂ ಬರಲಿಲ್ಲ ಸರಿ. ಇದೊಂದು ಬರ್ತಾ ಇದೆ, ನೋಡೋಣ. ನೋಡಿ ಮಲ್ಲಿಗೆ ಗಿಡ, 2 ಮಲ್ಲಿಗೆ ಗಿಡ ಇದೆ ಪಾಟಲ್ಲಿ. ಇಡಿ ಕಟ್ಟೋಣ. ಆಮೇಲೆ ಚೆನ್ನಾಗಿ ಬಂದಿದೆ. 2 ಹೇಳಿ ಮನೆ 2 ಪಾಟ್ ಇಡಿಸ್ತವೆ ಅಂತ ನೋಡಿ. ಚೆನ್ನಾಗಿದೆ, ನೀಟಾಗೂ ಕಾಣುತ್ತೆ, ಕೆಳಗಡೆ ಗಲೀಜು ಆಗಲ್ಲ. ಹಾಗಾಗಿ ಈ ಥರ ಐಡಿಯಾ ಮಾಡಿದ್ದೀನಿ ನೋಡಿ. ಮಲ್ಲಿಗೆ ಗಿಡ ಎಷ್ಟು ಉದ್ದ ಬಂದಿದೆ ಅಂತ. ಇದಿಡು ಚಿನ್ನು, ರೋಸ್ ಗಿಡ ಇಡು ನೋಡಿ. ನಮ್ಮ ಮನೆಯವ್ರು ಈ ಥರ ಜೋಡಿಸಿದ್ದಾರೆ ಪಾಟಿಗೆ. ಇನ್ನೂ ಕೆಲವೊಂದು ಪಾಟ್ ಖಾಲಿ ಇದೆ, ಹಾಕಬೇಕು. ಇದು ನೋಡಿ ಮೆಣಸಿನ ಗಿಡ ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಬಿಡ್ತಾಯಿದೆ ಅಂತ. ಎಲೆಗೂ ನನ್ನ ಕಾಯಿ ಬಿಡ್ತಾಯಿದೆ. ನಿಜವಲ್ಲೂ ತುಂಬಾ ಚೆನ್ನಾಗಿ ಬಿಡ್ತಾಯಿದೆ. ನೋಡೋಣ, ನಮ್ಮ ಮನೆ ಕಟ್ ಮಾಡೋಕ್ಕೂ ಏನೂ ಬರ್ತಾಯಿಲ್ಲ ಅಂದರು. ನೋಡೋಣ ಅಂತ ಬಿಟ್ಟಿದ್ದೆ, ಚೆನ್ನಾಗೇ ಬರ್ತಾಯಿದೆ ಗೈಸ್ ನೋಡಿ.
ಇನ್ನು ಮೇಲೆಲ್ಲ ಸುಮಾರು ಗಿಡಗಳಿದ್ದಾವೆ, ನೋಡೋಣ. ನೋಡಿ ಮೇಲ್ಗಡೆ ಸ್ವಲ್ಪ ಪಾಟ್ ಇಟ್ಟಿದ್ದೀವಿ. ನಮ್ಮ ಮನೆಯವ್ರು ಎಷ್ಟು ಚಂದ ನೀರು ಬಿಡ್ತಾವ್ರೆ ಅಂತ ನೋಡಿ ಗೈಸ್. ರೋಸು ಬಿಟ್ಟೆಲ್ಲ ಒಣಕಂತ ಅಮ್ಮ ಸ್ವಲ್ಪ ನೀರು ಬಿಡಮ್ಮ ಕೈಗೆ. ನೋಡಿ ಇದು ದಾಸವಾಳದ ಗಿಡ ಎಷ್ಟು ಚೆನ್ನಾಗಿ ಮುಗ್ಗಾಗ್ತಿದ್ದಾವೆ ಅಂತ. ಕರ್ಬೇವಿನ ಗಿಡ ಚೆನ್ನಾಗಿ ಚಿಗುರಿದೆ, ನೋಡೋಣ ಹೆಂಗೆ ಬರುತ್ತೆ ಅಂತ. ಇದು ರೋಸ್ ಎಲೆ ಎಲ್ಲ ಐತಲ್ಲ, ಥ್ಯಾಂಕ್ ಯು ಫಾರ್ ಕಟ್ ಮಾಡ್ದಾ? ವಾಚಿಂಗ್ ಗೈಸ್.